ಹಾಯ್ ಎಲ್ರಿಗೂ ನಮಸ್ಕಾರ. ಹೆಂಗದಿರೆಲ್ಲರೂ? ನಾನಂತೂ ಮಸ್ತ್ ಅದೇನಿ. ಇವತ್ತು ನಮ್ಮ ಮನೆಯೊಳಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಇತ್ತು. ಸೊ ನಾ ಮತ್ತು ಅನ್ನ ಸೇರ್ಕೊಂಡು ಇಲ್ಲಿ ಬಾಳೆ ಕಂಬನೆಲ್ಲ ಕಟ್ಟಿ ಪೂಜೆಗೆ ರೆಡಿ ಮಾಡತ್ತಿದ್ವಿ. ಅಷ್ಟರೊಳಗೆ ಬಡಜಿ ಎಂಟ್ರಿ ಕೊಟ್ಟರು. ಸೊ ಬಡಜಿ ಬಂದ ಮೇಲೆ ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊಳಕತ್ರು. ಸೊ ಅವ್ರು ಪೂಜೆಗೆ ರೆಡಿ ಮಾಡ್ಕೊತಿರ್ಬೇಕಾದ್ರೆ ಇಲ್ಲಿ ನಮ್ಮನ್ನು ಪಂಚಾಮೃತಕ್ಕೆ ರೆಡಿ ಮಾಡ್ಕೊಳತಾನು. ಮತ್ತು ಇಲ್ಲಿ ಅಡುಗೆ ಮನೆಯೊಳಗೆ ನಮ್ಮ ಮಮ್ಮಿ ಅಡುಗೆ ಕೆಲಸ ಎಲ್ಲ ಮಾಡತ್ತಾರು. ಇಲ್ಲಿ ಮೊದಲು ಗಣೇಶ ಮತ್ತು ನವಗ್ರಹ ಮತ್ತು ಲಕ್ಷ್ಮಿ ಹಾಗೂ ಸತ್ಯನಾರಾಯಣ ಸ್ವಾಮಿಗೆ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ತಯಾರಿ ಮಾಡಿದ್ರು. ಫೈನಲಿ ಅಣ್ಣ ವೈನಿ ಪೂಜೆಗೆ ಬಂದು ಕುಂತ್ಕೊಂಡ್ರು. ಇಬ್ಬರು ಕೈಗೂ ಕಂಕಣ ಕಟ್ಟಿ ಪೂಜೆನ ಸ್ಟಾರ್ಟ್ ಮಾಡಿದರು. ಸತ್ಯನಾರಾಯಣ ಸ್ವಾಮಿ ವ್ರತನ ಯಾಕೆ ಮಾಡಬೇಕು ಮತ್ತು ಯಾವ ರೀತಿ ಸ್ಟಾರ್ಟ್ ಆಯಿತು ಅಂತ ನನಗೆ ಗೊತ್ತಿದ್ದಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಒಂದು ದಿವಸ ನಾರದ ಮುನಿಗಳ ಭೂಮಿಗೆ ಬಂದಿರ್ತಾರಂತ. ಸೊ ಭೂಮಿ ಮೇಲಿನ ಜನರದ ಕಷ್ಟ ನೋಡಿ, ಅಂದ್ರೆ ಆರ್ಥಿಕ ಪರಿಸ್ಥಿತಿ ಮತ್ತು ಅಜ್ಞಾನದಿಂದ ಕಷ್ಟಪಡ್ತಿರೋದನ್ನು ನೋಡಿ ಅವರು ಶ್ರೀ ವಿಷ್ಣು ಹತ್ರ ಕೇಳ್ತಾರಂತ, ಭೂಮಿ ಮೇಲೆ ಜನ ಭಾಳ ಕಷ್ಟಪಡತ್ತಾರು. ಸೊ ಅವ್ರ ಕಷ್ಟಕ್ಕೆ ಏನಾದರೂ ಪರಿಹಾರ ಕೊಡುದೇವಾ ಅಂತ ಕೇಳಿದಾಗ ಶ್ರೀ ವಿಷ್ಣು ಹೇಳ್ತಾರಂತ, ಅವರು ಸತ್ಯನಾರಾಯಣ ವ್ರತನ ಮಾಡೋದಕ್ಕೆ ಸೂಚಿಸ್ತಾರಂತ. ಸೊ ಆಗಿನಿಂದ ಸತ್ಯನಾರಾಯಣ ವ್ರತ ಮಾಡೋದ್ರಿಂದ ಎಲ್ಲ ಕಷ್ಟ ದೂರ ಆಗ್ತೈತಿ, ಹಾಗೆ ಸಂಪತ್ತು ಮತ್ತು ಸಮೃದ್ಧಿ ನೆಲೆಸ್ತೈತಿ ಮನೆಯೊಳಗೆ ಅನ್ನೋದೊಂದು ನಂಬಿಕೆ ಐತಿ. ಸತ್ಯನಾರಾಯಣ ಸ್ವಾಮಿ ವ್ರತನ ಮಾಡೋಕ್ಕೆ ಇದೇ ದಿನ ಆಗಬೇಕು ಅಥವಾ ಇದೇ ಟೈಮ್ ಆಗಿರಬೇಕು ಅಂತ ಏನಿಲ್ಲ. ನಮ್ಮ ಮನಸ್ಸಿಗೆ ಯಾವಾಗ ಪೂಜೆ ಮಾಡ್ಬೇಕನ್ಸುತ್ತೋ ಆಗ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಬಹುದು. ಭಕ್ತಿಯಿಂದ ಮಾಡಿದ್ರೆ ಸತ್ಯನಾರಾಯಣ ಒಲಿತಾನಂತ. ನನಗೆ ಸತ್ಯನಾರಾಯಣ ಸ್ವಾಮಿ ವ್ರತದ ಬಗ್ಗೆ ಇಷ್ಟು ಗೊತ್ತಿತ್ತು. ಸೊ ನಿಮ್ಮ ಮುಂದೆ ಶೇರ್ ಮಾಡ್ಕೊನಿ. ನಿಮಗೂ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಫೈನಲಿ ಪೂಜೆ ಮುಗೀತು, ಮಂಗಳಾರತಿ ಮಾಡಿದ್ವಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ಬಾಳೆ ಎಲೆ ಊಟ ನನಗಂತೂ ಭಾಳ ಇಷ್ಟ ಆಯಿತು, ಭಾಳ ಖುಷಿ ಕೊಡ್ತು. ನಿಮ್ಗೆ ಯಾರಿಗೆ ಬಾಳೆ ಎಲೆ ಊಟ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.